ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಮೂಡಿಬರುತ್ತಿರುವ ನೀನಾದೇನಾ ಸೀರಿಯಲ್ ಅಂತಿಮ ಘಟ್ಟಕ್ಕೆ ತಲುಪಿದ್ದು, ವಿಕ್ರಮ್ ವೇದಾ ಪ್ರೇಮ ಕಥೆ ಕೊನೆಯಾಗಲಿದೆ. ಈ ವಾರ ವಿಕ್ರಮ್ ಹಾಗೂ ವೇದಾ ಕಥೆ ಮುಗಿಯಲಿದ್ದು, ಇದು 403ನೇ ಸಂಚಿಕೆ ಪ್ರಸಾರ ಕಾಣಲಿದೆ. ಕಳೆದ 1.5 ವರ್ಷದಿಂದ ಪ್ರಸಾರ ಕಾಣ್ತಿದ್ದ ನೀನಾದೇನಾ ಧಾರಾವಾಹಿ ಈ ವಾರ ಮುಗಿಯಲಿದೆ ಎಂಬುದನ್ನು ತಿಳಿದು ಇದರ ಅಭಿಮಾನಿಗಳು ಸಂಕಟ ಪಡುವುದು ಪಕ್ಕಾ ಎನ್ನಬಹುದು. ಆದರೆ ಅವರಿಗೆ ದುಃಖದಲ್ಲೂ ಕೂಡ ಒಂದು ಹೊಸ ಸಂತಸದ ಸಂಗತಿ ಇದೆ. ಅದೇನೆಂದರೆ, ನೀನಾದೇನಾ ಸೀರಿಯಲ್ ಮುಗಿಯುತ್ತಿದ್ದರೂ ಈ ಹೆಸರು ಮುಗಿಯುತ್ತಿಲ್ಲ. ಅಂದರೆ ಈಗಿನ ವಿಕ್ರಮ್ ವೇದಾ ಕತೆ ಮಾತ್ರ ಕೊನೆಯಾಗಲಿದ್ದು, ಹೊಸ ಕತೆ ಇದೇ ಹೆಸರಲ್ಲಿ ಶುರುವಾಗಲಿದೆ. ಸದ್ಯದಲ್ಲೇ ಹೊಸ ಕತೆಯೊಂದಿಗೆ ಮತ್ತೆ ನೀನಾದೇನಾ ಪ್ರೀತಿಯ ಹೊಸ ಅಧ್ಯಾಯ ಧಾರಾವಾಹಿ ಪ್ರಾರಂಭವಾಗಲಿದೆ. ಅಷ್ಟೇ ಅಲ್ಲ, ಜನ ಮೆಚ್ಚಿದ ಅದೇ ಜೋಡಿ ನಾಯಕ ನಾಯಕಿ ಅಂದರೆ ವಿಕ್ರಮ್ ಹಾಗೂ ವೇದಾ ಮುಂದಿನ ಸೀರಿಯಲ್ನಲ್ಲಿ ಹೊಸ ಅಧ್ಯಾಯ ಬರೆಯಲು ಮುಂದುವರೆಯಲಿದ್ದಾರೆ. ಇದು ಅಚ್ಚರಿ ಎನಿಸಿದರೂ ಸತ್ಯ. ಸ್ಟಾರ್ ಸುವರ್ಣ ವಾಹಿನಿ ಈ ಮೂಲಕ ಹೊಸ ಪ್ರಯತ್ನಕ್ಕೆ ಮುಂದಾಗಿದೆ. ಸೀರಿಯಲ್ ವೀಕ್ಷಕರು ಈ ಮೂಲಕ ನೀನಾದೇನಾ ಧಾರಾವಾಹಿಯನ್ನು ಮಿಸ್ ಮಾಡಿಕೊಳ್ಳುವುದಿಲ್ಲ. ಆದರೆ ಆ ವಿಕ್ರಮ್ ವೇದಾ ಪಾತ್ರಗಳನ್ನು ಅದೇ ಪಾತ್ರದಲ್ಲಿ ಮತ್ತೆ ನೋಡಲಾಗದು. ವೀಕ್ಷಕರು ಮೆಚ್ಚಿ ಮುದ್ದಾಡಿದ ಅದೇ ಜೋಡಿ ಅದೇ ಹೆಸರಿನಲ್ಲಿ ಹೊಸ ರೂಪದಲ್ಲಿ ವೀಕ್ಷಕರ ಮುಂದೆ ಬರಲಿದ್ದು, ಅವರನ್ನು ಒಪ್ಪಿಕೊಳ್ಳಬೇಕು. ಈ ಬದಲಾವಣೆಯನ್ನು ತಿಳಿದು ವೀಕ್ಷಕರು ಥ್ರಿಲ್ಲಾಗಿ ಹೊಸ ಕುತೂಹಲಕ್ಕೆ ಈಗಾಗಲೇ ರೆಡಿಯಾಗಿರಬಹುದು. ಈಗಿರುವ ಕಥೆಯ ಕ್ಲೈಮ್ಯಾಕ್ಸ್ ಈ ವಾರ ನಡೆಯಲಿದೆ. ಅಲ್ಲಿಗೆ ಹೊಸದಾಗಿ ಶುರುವಾಗಲಿರುವ ನೀನಾದೇನಾ ಹೊಸ ಕತೆ ಹೇಗಿರಬಹುದು? ವೀಕ್ಷಕರ ನೆಚ್ಚಿನ ಜೋಡಿಯಾದ ವಿಕ್ರಮ್ ವೇದಾ ಈ ಜೋಡಿ ಮೋಡಿ ಮಾಡಲು ಹೊಸ ರೂಪದಲ್ಲಿ ಬಂದಾಗ ಹೇಗನ್ನಿಸಬಹುದು? ಬದಲಾದ ಮೇಕಿಂಗ್, ಸ್ಥಳ ಎಲ್ಲವೂ ಹೇಗೆಲ್ಲ ಇರಬಹುದು? ಹೀಗೆ ಸಾಕಷ್ಟು ಪ್ರಶ್ನೆಗಳು ವೀಕ್ಷಕರ ಮನಸ್ಸನ್ನು ಕಾಡುವುದು ನಿಶ್ಚಿತ. ಅದಕ್ಕೆಲ್ಲ ಉತ್ತರ ಇನ್ನು ಕೆಲವೇ ದಿನಗಳಲ್ಲಿ ಸಿಗಲಿದೆ. ಸದ್ಯ ವಿಕ್ರಮ್ ವೇದಾ ಕಥೆಯ ಕ್ಲೈಮ್ಯಾಕ್ಸ್ ನೋಡಲು ಮರೆಯದಿರಿ ಎನ್ನುತ್ತಿದೆ ಸ್ಟಾರ್ ಸುವರ್ಣ ವಾಹಿನಿ. ನನ್ನ ಈ ಮಾಹಿತಿ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್.